ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಗ್ರ್ಯಾಂಡಾಗಿರುವಂತಹ ನೆಕ್ಲೆಸ್ಗಳ ಕಲೆಕ್ಷನ್ನ ನೋಡೋಣ ಬನ್ನಿ. ಇದಂತೂ ಬ್ರೈಡಲ್ ಸೆಟ್ ಅಂತ ಹೇಳ್ಬೋದು. ಈ ಲಾಂಗ್ ಹಾರಗಳಿಗೆಲ್ಲ ಪೇರಪ್ ಮಾಡ್ಬೋದು. ತುಂಬಾ ಗ್ರ್ಯಾಂಡಾಗಿದೆ. ಈ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ಸ್ಗಳನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ಇದು ಬರೋದೆಲ್ಲ ಕಡಿಮೆ ಗ್ರಾಮು. ಇವಾಗ ಗ್ರ್ಯಾಂಡ್ ನೆಕ್ಲೆಸ್ ಅಂದ ತಕ್ಷಣವೇ ನಮಗೇನೆ ನೆನಪಾಗೋದೇನೆಂದರೆ 130 ಗ್ರಾಮ್ 40 ಗ್ರಾಮ್ ಅಂತಲೇ ನೆನಪಾಗುತ್ತೆ. ಆದರೆ ನಾನು ತೋರಿಸುವುದರಲ್ಲಿ ತುಂಬಾ ಲೈಟ್ ವೆಯ್ಟು, ಅರೌಂಡ್ ಒಂದು 20-25 ಒಳಗಡೆನೇ ಬರುತ್ತೆ. ಆದರೆ ನೋಡೋದಕ್ಕಂದು ನಿಜವಾಗ್ಲೂ ಒಂದು 30-35 ಗ್ರಾಮ್ ಇದೆ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಒಳ್ಳೊಳ್ಳೆ ಡಿಸೈನ್ಸ್ ಕಲೆಕ್ಷನ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ನೋಡ್ತಾ ಇರೋಂಗೆ ಈ ಮೊದಲನೇ ಡಿಸೈನ್ಸ್ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದೊಂಥರ ಡಿಸೈನ್ ಡಿಫ್ರೆಂಟ್ ಆಗಿದೆ. ಪೆಂಡೆಂಟ್ ನೋಡಿ, ಆ ಲಕ್ಷ್ಮಿ ಪೆಂಡೆಂಟು ಎಷ್ಟು ಚೆನ್ನಾಗಿದೆ ಅಂತ. ಮತ್ತೊಂದು ನೆಕ್ಲೆಸ್ ಕಲೆಕ್ಷನ್ ನೋಡಿ. ಇದಂತೂ ಒಂಥರ ವೆರೈಟಿ ಡಿಸೈನ್ ಅಂತ ಹೇಳ್ಬೋದು. ಡಿಸೈನ್ ಮಾತ್ರ ಒಂಥರ ಬೇರೆ ಥರನೇ ಇದೆ. ಇದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಅದು ನೋಡಿ, ಆ ಪೆಂಡೆಂಟು ಎಷ್ಟು ಚೆನ್ನಾಗಿದೆ ಅಂತ. ಆ ಕೆಳಗಡೆ ಆಲ್ಮೋಸ್ಟ್ ಈ ರೌಂಡ್ ಥರ ಬರುತ್ತಲ್ಲ, ಆ ಥರ ಬಂದಿಲ್ಲ. ಇದಕ್ಕೆ ಏನೋ ಒಂಥರ ಬೇರೆ ಡೈಮಂಡ್ ಶೇಪಲ್ಲಿ ಬಂದಿದೆ. ಮತ್ತು ಇದಕ್ಕೆ ಈ ಚಾಂದ್ಬಾಲಿ ಇಯರಿಂಗ್ಸ್ ಇರುತ್ತಲ್ಲ, ಆ ಪಕ್ಕದಲ್ಲೇ ಇದೆ ನೋಡಿ ಆ ಡಿಸೈನ್ಸು. ಸೇಮ್ ಡಿಸೈನ್ನ ಇಯರಿಂಗ್ಸ್ ಥರ ಪೇರಪ್ ಮಾಡಿ ಹಾಕ್ಕೊಂಡ್ರೆ ಮಾತ್ರ ಒಂದೊಳ್ಳೆ ಪೇರ್ ಮಾಡ್ಕೊಂಡು ಹಾಕೋಬೋದು. ಯಾಕಂದರೆ ಮ್ಯಾಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವೆರಡು ಹಾಕ್ಕೊಂಡ್ರೆ. ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಎರಡೂ ಪೇರಪ್ ಮಾಡಿ ಹಾಕ್ಕೊಂಡ್ರೆ ನೋಡೋದಕ್ಕಂತೂ ಒಳ್ಳೆ ಲುಕ್ ಬರುತ್ತೆ. ಮತ್ತು ಈ ಸ್ಯಾರಿ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಇನ್ನೇನೂ ಬೇಡ. ಲಾಂಗ್ ಹಾರನೇ ಬೇಡ. ಈ ಸಿಂಪಲ್ ಅಂದರೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ನೀವು ಲಾಂಗ್ ಹಾರ ಏನು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಸಿಂಪಲಾಗಿ ಇದು ಒಂದು ನೆಕ್ಲೆಸ್ ಹಾಕ್ಕೊಂಡ್ರೇ ಸಾಕು. ಈ ಲಾಂಗ್ ಹಾರ ಬೇಕು ಅಂದರೆ ಹಾಕೋಬೋದು. ಅದೆಲ್ಲ ಹೆವಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದೇ ಹಾಕೋಬೇಕು ಅನ್ನೋದಾದರೆ ಇದು ಒಂದೇ ನೆಕ್ಲೆಸ್ ಹಾಕ್ಕೊಡಿ, ತುಂಬಾ ಚೆನ್ನಾಗಿದೆ. ಮತ್ತೊಂದು ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಇದು ಒಂಥರ ಮ್ಯಾಂಗೋ ಡಿಸೈನ್ಸ್ ಬಂದಿದೆ. ನೋಡೋದಕ್ಕಂತೂ ಈ ಮ್ಯಾಂಗೋ ಮತ್ತು ಈ ಕಾಸಿಂದು ಎರಡು ಮಿಕ್ಸ್ಡ್ ಡಿಸೈನ್ ಇದು. ಇದಂತೂ ಈಗಿನ ಕಾಸಿನ ಲಾಂಗಾರಗಳು ನನ್ನ ಚಾನಲಲ್ಲೇ ಹಾಕಿದ್ದೀನಿ. ಅದಕ್ಕೆಲ್ಲ ಪೇರಪ್ ಮಾಡಿ ಹಾಕ್ಕೊಂಡ್ರೆ ಮಾತ್ರ ಒಂದೊಳ್ಳೆ ಲುಕ್ ಬರುತ್ತೆ. ಇದೆಲ್ಲ ಅರೌಂಡು 15 ಗ್ರಾಮ್ ಒಳಗಡೆನೇ ಬರುತ್ತೆ. ನಿಜವಾಗ್ಲೂ ನಂಬೋದಕ್ಕಾಗಲ್ಲ, ಅಷ್ಟು ಕಡಿಮೆ ಗ್ರಾಮಲ್ಲಿದೆ. ಈ ನೆಕ್ಲೆಸ್ ನೋಡ್ಬೋದು. ಇವಾಗಿನ ಆಲ್ಮೋಸ್ಟ್ ಟ್ರೆಂಡಿಂಗ್ ನೆಕ್ಲೆಸ್ ಅಂತ ಹೇಳ್ಬೋದು ಇದನ್ನು. ಇದು ರಾಮ್ಲೀಲಾ ನೆಕ್ಲೆಸ್ ಅಂತ. ನೋಡೋದಕ್ಕಂತೂ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ. ಇದು ನಿಜವಾಗ್ಲೂ ಜಸ್ಟ್ ಒಂದು 18 ಗ್ರಾಮ್ ಒಳಗಡೆ 17 ಗ್ರಾಮ್ ಅಂತಂದರೆ ಇದು ನಂಬೋದಕ್ಕೆ ಆಗ್ತಿಲ್ಲ. 120 ಮೇಲೆ ಇದೆ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇದ್ರೇ ಅಷ್ಟು ಚೆನ್ನಾಗಿದೆ. ಹಾಕ್ಕೊಂಡ್ರೆ ಮಾತ್ರ ತುಂಬಾ ಲುಕ್ ಬರುತ್ತೆ. ಕೆಳಗಡೆ ವೈಟ್ ಮತ್ತು ಗ್ರೀನ್ ಇರುವಂತಹ ಮಣಿಗಳು ಕೊಟ್ಟಿದ್ದಾರಲ್ವ. ನಿಮಗೆ ಗ್ರೀನ್ ಕಲರ್ ಬೇಡ ಅಂದರೆ ರೆಡ್ ಹಾಕ್ಸ್ಕೊಬೋದು, ಪಿಂಕ್ ಹಾಕಿಸ್ಕೋಬೋದು. ಇಲ್ಲ ಬರೀ ವೈಟೇ ಬೇಕಂದರೆ ವೈಟು ಹಾಕ್ಕೊಡ್ತಾರೆ. ನಿಮ್ಗೆ ಯಾವ ಥರ ನಿಮ್ಮ ಮನಸ್ಸಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂಥದ್ದು ನೀವು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅರೌಂಡ್ ನೋಡಿ, ಇದಂತೂ ಎಷ್ಟು ಗ್ರ್ಯಾಂಡಾಗಿದೆ. ಆದರೆ ನಿಜವಾಗ್ಲೂ 15 ಗ್ರಾಮ್ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಅಷ್ಟು ಚೆನ್ನಾಗಿದೆ. ಡಿಸೈನ್ ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಇದೊಂಥರ ಯೂನಿಕ್ ಪ್ಯಾಟ್ರನ್. ಇದು ಬರೋದು ಅರ್ಶ್ ಜುವೆಲ್ಸ್, ಮೈಸೂರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಯಾವ್ಯಾವ ಡಿಸೈನ್ ಅದ್ರ ಮೇಲೇ ಅವರ ಶಾಪ್ ನೇಮ್ ಮತ್ತು ಅವ್ರ ಅಡ್ರೆಸ್ ಎಲ್ಲ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಕಾಲ್ ಮಾಡಿ ಅವ್ರು ವಾಟ್ಸಪ್ ಮಾಡಿ ನೀವು ಡಿಸೈನ್ಸ್ ಎನ್ಕ್ವೈರಿ ಮತ್ತು ಪ್ರೈಸು ಏನು ಡೀಟೇಲ್ಸ್ ಬೇಕು ತಿಳ್ಕೊಬೋದು. ಇದು ನೋಡಿ, ಇದು ನಂದಿ ಜುವೆಲ್ಸ್ ಮೈಸೂರು. ಈ ಡಿಸೈನ್ ನೋಡ್ಬೋದು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆಲ್ಲ ಈ ಚಾಂದ್ಬಾಲಿ ಇಯರಿಂಗ್ಸ್ ಹಾಕ್ಕೊಂಡ್ರೆ ಮಾತ್ರ ಒಂದೊಳ್ಳೆ ಲುಕ್ ಬರುತ್ತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೋಡಿ, ಈ ಕಾಸಿನ ನೆಕ್ಲೆಸಲ್ಲೇ ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ನೆಕ್ಲೆಸ್ಸು. ಇವಾಗ ಪೆಂಡೆಂಟ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ವ ಇವಾಗ ಕಾಸಿನ ನೆಕ್ಲೆಸಲ್ಲಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದೊಂಥರ ಸ್ಮಾಲಾಗಿ ಬಂದಿದೆ ನೋಡಿ, ಎಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸೋದೆ ಆ ಕಾಸಿನ ಸುತ್ತ ಇರುತ್ತಲ್ಲ, ಅದೇ ಹೈಲೈಟಾಗಿ ಕಾಣಿಸುತ್ತೆ. ಆ ಪೆಂಡೆಂಟ್ಗಿಂತ ಸುತ್ತ ಬಂದಿರುವಂತಹ ಡಿಸೈನೇ ಹೈಲೈಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಇದು ಒಂಥರ ಡಿಫ್ರೆಂಟಾಗಿದೆ. ಆಲ್ಮೋಸ್ಟ್ ಈ ಕಾಸಿನ ಹಾರದಲ್ಲಿ ಪೆಂಡೆಂಟೇ ಒಂದೊಳ್ಳೆ ಲುಕ್ ಬರುತ್ತೆ. ಆದರೆ ಇದರಲ್ಲಿ ಪೆಂಡೆಂಟ್ಗಿಂತ ಆ ಬಾರ್ಡರ್ ಸುತ್ತ ಬಂದಿದೆಯಲ್ಲ, ಅದೇ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಲುಕ್ ಬರುತ್ತೆ. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಆಲ್ಮೋಸ್ಟ್ ಈ ಬ್ಲ್ಯಾಕ್ ಪಾಲಿಶಲ್ಲೇ ಬರುತ್ತೆ. ಇವಾಗಿನ ಟ್ರೆಂಡೇ ಬ್ಲ್ಯಾಕ್ ಪಾಲಿಶ್ ಅಂತ ಹೇಳ್ಬೋದು.
ಇವಾಗೆಲ್ಲ ಆಲ್ಮೋಸ್ಟು ಈ ಎಲ್ಲೋ ಗೋಲ್ಡು ಅಷ್ಟು ಕಡಿಮೆನೇ, ಎಲ್ಲೋ ಅಪರೂಪ ಅದನ್ನು ಮಾಡಿಸ್ಕೊಳ್ತಾ ಇರೋದು. ಈ ಎಲ್ಲೋ ಗೋಲ್ಡಲ್ಲಿ ಒಂದು ಒಳ್ಳೊಳ್ಳೆ ಡಿಸೈನ್ಸ್ ಇದ್ರೂ ಆದರೆ ಅದು ತುಂಬಾ ಗ್ರ್ಯಾಂಡಾಗಿ ಕಾಣಿಸಲ್ಲ. ಅದಾದಮೇಲೆ ಫಿನಿಶಿಂಗು ಅಷ್ಟೇ, ಆ ಡೀಟೇಲಿಂಗ್ ಅಷ್ಟೇ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನಮಗೆ. ಅದು ತುಂಬಾ ಒಂಥರ ಕಾಣಿಸುತ್ತೆ. ಆದರೆ ಈ ಬ್ಲ್ಯಾಕ್ ಪಾಲಿಷಲ್ಲಿ ಆ ಡೀಟೇಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಗ ಡಿಸೈನ್ಸು ಅಷ್ಟೇ ಒಂದೊಳ್ಳೆ ಡಿಸೈನ್ಸ್ ಅಂತ ನೋಡ್ಬೋದು. ಇದು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆಂಟಾಗಿದೆ ಅಂತ. ಇದು ಒಂಥರ ಪೆಂಡೆಂಟೇ ಫುಲ್ಲು ಬ್ರಾಡಾಗಿದೆ ಮತ್ತು ಬಿಗ್ ಸೈಜಲ್ಲಿದೆ. ಇದು ಮತ್ತು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸಲ್ಲಿ ಬಂದಿದೆ. ನಿಮಗೆ ಮೊದಲು ಹೇಳಿದ್ದ ಹಾಗೆಯೇ ಈ ಕಲರ್ ಬೇಡ ಅಂದರೆ ನಿಮ್ಗೆ ಈ ಜುಮ್ಕಾ, ಇವಾಗ ಆಲ್ಮೋಸ್ಟ್ ಈ ಜುಮ್ಕಾದಲ್ಲಿ ಏನು ಕಲರ್ಸ್ ಕೊಟ್ಟಿರ್ತಾರೆ, ಬೀಡ್ಸ್ ವೈಟ್ ಮತ್ತು ಗ್ರೀನ್ ಇದ್ದರೆ ಆ ಥರ ಹಾಕ್ಸ್ಕೊಬೋದು. ಆವಾಗ ತುಂಬಾ ಮ್ಯಾಚ್ ಆಗುತ್ತೆ, ಎರಡಕ್ಕೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಎಷ್ಟು ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿರುವಂತಹ ಇದು ಕಾಸಿನ ನೆಕ್ಲೆಸ್ಸು. ಇದರಲ್ಲಿ ವಿತೌಟ್ ಪೆಂಡೆಂಟ್, ಇದು ಪೆಂಡೆಂಟ್ ಇಲ್ಲ. ಆಲ್ಮೋಸ್ಟ್ ಈ ಕಡಿಮೆ ಗ್ರಾಮಿನಲ್ಲಿ ಕೆಲವ್ರು ನೋಡ್ತಾ ಇರ್ತಾರೆ, ಅರೌಂಡ್ 15 ಗ್ರಾಮ್ ಒಳಗಡೆ ಒಂದೊಳ್ಳೆ ಗ್ರ್ಯಾಂಡ್ ಆಗಿರುವಂತಹ ನೆಕ್ಲೆಸ್ಗಳು ನೋಡ್ತಾ ಇರುವವರು ಆ ಥರ ಡಿಸೈನ್ನ ತೊಗೋಬೋದು. ಚೆನ್ನಾಗಿದೆ ಅದನ್ನು. ಇದು ನೋಡಿ ಅರೌಂಡ್ 25 ಗ್ರಾಮ್ ಒಳಗಡೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಆ ಪೆಂಡೆಂಟ್ ನೋಡಿ, ಆ ಪೀಕಾಕ್ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮತ್ತು ಆ ಪರ್ಲು ಮತ್ತು ಆ ಗ್ರೀನ್ ಕಲರ್ ಬೀಡ್ಸು ಒಂದೊಳ್ಳೆ ಕಾಂಬಿನೇಷನ್ ಕೊಡ್ತಾ ಇದೆ. ಹಾಕ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಪಾರ್ಟಿ ವೇರ್ಗೆಲ್ಲ ತುಂಬಾ ಸೂಟಬಲ್ ಆಗುತ್ತೆ ಆ ಡಿಸೈನು. ಇದು ನೋಡಿ, ಇದು ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಂತ. ಇದರಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ನೋಡಿ, ಅದೊಂದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಡಿಫ್ರೆಂಟಾಗಿದೆ, ತುಂಬಾ ಬ್ರಾಡಾಗಿ ಕಾಣಿಸುತ್ತೆ. ಹಾಕ್ಕೊಂಡ್ರೆ ಚೆನ್ನಾಗಿ ಒಂದೊಳ್ಳೆ ಲುಕ್ ಅಂತೂ ನಿಜವಾಗ್ಲೂ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಇದಂತೂ ನಾನು ಆಲ್ಮೋಸ್ಟ್ ಈ ಥರ ಡಿಸೈನ್ ನೋಡೇ ಇಲ್ಲ, ಅಷ್ಟು ಒಂಥರ ಯೂನಿಕ್ ಆಗಿದೆ. ನಿಜವಾಗ್ಲೂ ಇದು ನೋಡ್ತಾ ಇದ್ರೆ ಒಳ್ಳೆ ಏನೋ ಟೆಂಪಲ್ಲೇ ನೋಡ್ತಾ ಇದ್ದೀವೇನೋ ಅನ್ನೋ ಅಂತ ಫೀಲ್ ಬರ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಆ ಪೆಂಡೆಂಟು ಎಷ್ಟು ಲುಕ್ ಆಗಿದೆ ಅಂತ. ನಿಜವಾಗ್ಲೂ ಒಂದು ಟೆಂಪಲ್ನೇ ನೋಡ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ. ಅರೌಂಡ್ ಇದು 15 ಗ್ರಾಮ್ ಒಳಗಡೆ ಬರ್ತಾಯಿದೆ ಈ ನೆಕ್ಲೆಸ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಗ್ರೀನ್ ಕಲರ್ ಸ್ಟೋನ್ ನೋಡಿ ಒಂಥರ ಡಿಫ್ರೆಂಟಾಗಿ ಬಂದಿದೆ. ಮತ್ತು ಹಾಕ್ಕೊಂಡ್ರೆ ಒಂದೊಳ್ಳೆ ಲುಕ್ ಬರುತ್ತೆ. ಇದಂತೂ ತುಂಬಾ ಲೈಟ್ ವೆಯ್ಟ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್. ಮತ್ತು ಈ ಸಿಂಪಲ್ಲಾಗೂ ಕಾಣಿಸುತ್ತೆ. ಕೆಲವ್ರಿಗೆ ಇದು ಲಾಂಗ್ ಹಾರ ಹಾಕ್ಕೊಂಡಾಗ ಶಾರ್ಟ್ ನೆಕ್ಲೆಸ್ಸು ಸಿಂಪಲ್ ಆಗಿರುವಂಥದ್ದೇ ಇಷ್ಟ ಆಗುತ್ತೆ. ಅಂಥವ್ರಿಗೆ ಈ ಥರ ತೊಗೊಂಡ್ರೆ ಒಂದೊಳ್ಳೆ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು, ಈ ನೆಕ್ಲೆಸ್ಸು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ಅರೌಂಡ್ ಇದು ಅಷ್ಟೇ, ಈ ನೆಕ್ಲೆಸ್ಸು ಒಂದು 15 ಗ್ರಾಮ್ ಒಳಗಡೆ ಬರುತ್ತೆ. ಈ ಥರದ ಒಂದು ಲಾಂಗ್ ಹಾರಗಳಿಗೆ ಒಂದು ಪೇರಪ್ ಮಾಡಿ ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೇ ಥರ ಲಾಂಗ್ ಹಾರಗಳಿಗೆ ನೀವು ಪೇರಪ್ ಮಾಡಿ ಹಾಕ್ಕೊಂಡ್ರೆ ನಿಮಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ತೊಗೋಬೋದು ಬೇಕಾದರೆ. ಇದರಲ್ಲಂತೂ ಈಗ ಈ ಮ್ಯಾಂಗೋ ಡಿಸೈನ್ ಸ್ವಲ್ಪ ಟ್ರೆಂಡಿಂಗ್ನಲ್ಲಿ ಬಂತಲ್ವಾ, ಈ ಲಾಂಗ್ ಹಾರದ ಆ ಥರದ್ರಲ್ಲೆಲ್ಲ ಬಂತು. ಅದೇ ಥರ ಇದು ಶಾರ್ಟ್ ನೆಕ್ಲೆಸ್ಸು. ಆ ಲಾಂಗ್ ಹಾರಗಳಿಗೆ ಈ ಶಾರ್ಟ್ ನೆಕ್ಲೆಸ್ನ ನಾವು ಪೇರಪ್ ಮಾಡಿ ಹಾಕೋಬೋದು, ಮ್ಯಾಚ್ ಆಗುತ್ತೆ ಮತ್ತು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗಿನ ಈ ಮದುವೆ ಹುಡುಗಿರೆಲ್ಲ ಈ ಥರದ್ದು ಅಂದರೆ ಈಗೆಲ್ಲ ಕಡಿಮೆ ಗ್ರಾಮಲ್ಲೇ ಬರ್ತಾ ಇರೋದ್ರಿಂದ ಇದೇ ನೆಕ್ಲೆಸ್ ಮತ್ತು ಆ ಲಾಂಗ್ ಹಾರಗಳು ಹಾಕ್ಕೊಂಡ್ರೇ ನಿಜವಾಗ್ಲೂ ಏನೋ ಒಂದು 150 ಗ್ರಾಮ್ ಹಾಕ್ಕೊಂಡಿದ್ದೀವೇನೋ ಅನ್ನೋ ಲುಕ್ ಬರುತ್ತೆ. ಈ ನೆಕ್ಲೆಸ್ ಎಲ್ಲ ನಿಜವಾಗ್ಲೂ 15 to 20 ಗ್ರಾಮ್ ಒಳಗಡೆ ಇದೆ. ಆದರೆ ನೋಡ್ತಾ ಇರ್ಬೋದು ಒಂದು 25 ಗ್ರಾಮ್ ಮತ್ತು ಒಂದು 30 ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣ್ತಾ ಇದೆ. ನೀವೇ ನೋಡ್ಬೋದು ಒಂದಕ್ಕಿಂತ ಒಂದು ನೆಕ್ಲೆಸ್ಸು ಎಷ್ಟು ಡಿಫ್ರೆಂಟಾಗಿದೆ ಮತ್ತು ಯೂನಿಕ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಮತ್ತು ಇದರಲ್ಲಿ ಅಷ್ಟೇ ಈ ಸ್ಟೋನ್ ಅಂತ ಅಂದರೆ ಅಷ್ಟು ಜಾಸ್ತಿ ಬಂದೇ ಇಲ್ಲ. ಆಲ್ಮೋಸ್ಟು ಎಷ್ಟು ಕಡಿಮೆ ಇರಬೇಕೋ ಅಷ್ಟು ಕಡಿಮೆನೇ ಬಂದಿದೆ. ನೋಡ್ತಾ ಇರ್ಬೋದು, ಇದಂತೂ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಬ್ಯಾಂಗಲ್ಲು ಮತ್ತು ಈ ಲಾಂಗರ, ಈ ಗ್ರೀನ್, ಪಿಂಕ್ ಈ ಥರ ಸ್ಟೋನ್ಗಳಿಗೆಲ್ಲ ಈ ಥರ ನೆಕ್ಲೆಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಜ್ಯುವೆಲರಿ ಶಾಪ್ ನೇಮ್, ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೇ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ತಿಳ್ಕೊಬೋದು. ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ನಿಮಗೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ, ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ತೊಗೊಳ್ತೀನಿ ನೋಡಿ ಅಂತ ಅಂದರೂ ಬೇಕಾದ್ರೆ ತೊಗೋಬೋದು. ನಾನು ತೋರಿಸುವಂತಹ ಎಲ್ಲ ಜ್ಯುವೆಲರಿಗಳು ಪ್ಯೂರ್ 916 ಹಾಲ್ಮಾರ್ಕ್ ಮತ್ತು HUID ನಂಬರ್ ಇರುವಂತಹ ಜ್ಯುವೆಲರಿ ಕಲೆಕ್ಷನ್. ನಾನು ತೋರಿಸ್ತಾ ಇರುವಂತಹ ಶಾಪ್ಗಳಲ್ಲೇ ತೊಗೋಬೇಕು ಅನ್ನೋದು ಏನಿಲ್ಲ. ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಿಮ್ಮಲ್ಲಿ ಯಾವುದು ಹತ್ರದಲ್ಲಿ ಯಾವ ಶಾಪ್ ಇದೆ ಆ ಶಾಪ್ಗೆ ನೀವು ವಿಸಿಟ್ ಮಾಡಿ ತೊಗೋಬೋದು. ಇಂಥದ್ದೇ ಒಳ್ಳೊಳ್ಳೆ ಜ್ಯುವೆಲರಿ
ಡಿಸೈನ್ಸ್ಗಳಿರುವಂತಹ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.